KTV ವೀಕ್ಷಕರಿಗೆ ನಮಸ್ಕಾರಗಳು. ಶ್ರೀ ಬೇವಿನ ಅಭಯ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಶ್ರೀರಾಮನವಮಿ ಪ್ರಯುಕ್ತ ವಿಶೇಷ ಪೂಜೆ. ಸುದ್ದಿಯ ವಿವರ. ಕೋಲಾರ ನಗರದ ಹೊರವಲಯದ ಕೋಲಾರ ಮುಳ್ಬಾಗಿಲು ಬೈಪಾಸ್ ರಸ್ತೆಯ ರಾಷ್ಟ್ರೀಯ ಹೆದ್ದಾರಿ 75ರ ಬಳಿ ಇರುವ ಬಸವನತ್ತ ಗ್ರಾಮದ ಮುಂದೆ ಇರುವ ಶ್ರೀ ಬೇವಿನ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಶ್ರೀರಾಮನವಮಿ ಪ್ರಯುಕ್ತ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಶುಕ್ರವಾರ ಹಮ್ಮಿಕೊಳ್ಳಲಾಗಿತ್ತು. ಬೆಳಿಗ್ಗೆ 5 ಗಂಟೆಯಿಂದ ಅಭಯ ಆಂಜನೇಯ ಸ್ವಾಮಿಗೆ ರುದ್ರಾಭಿಷೇಕ, ಬೆಣ್ಣೆ, ಪಂಚಾಮೃತ ಅಭಿಷೇಕ, ಹೂವಿನ ಅಲಂಕಾರ, 108 ಉದ್ದಿನ ಒಳೆಹಾರ, ವೀಳ್ಯದೆಲೆ ಹಾರ, ವಿಶೇಷ ಪೂಜೆ ಮತ್ತು ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗ ಬಹಳ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಶ್ರೀರಾಮನವಮಿಯ ಹಬ್ಬದ ಪ್ರಯುಕ್ತ ಭಕ್ತಾದಿಗಳಿಗೆ ಪಾನಕ, ಕೋಸಂಬರಿ, ಮಜ್ಜಿಗೆ ಮತ್ತು ಪ್ರಸಾದ ವಿನಿಯೋಗ ನೀಡಲಾಯಿತು. ಈ ಎಲ್ಲ ಪೂಜಾ ಕೈಂಕರ್ಯಗಳ ನೇತೃತ್ವವನ್ನು ಕೋಲಾರ ಜಿಲ್ಲಾ ಅರ್ಚಕರ ಸಂಘದ ಜಿಲ್ಲಾಧ್ಯಕ್ಷರು ಹಾಗೂ ಕೋಲಾರಮ್ಮ ದೇವಿಯ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಶ್ರೀ ಸೋಮಶೇಖರ್ ದೀಕ್ಷಿತ್ರವರ ಎರಡನೇ ಮಗನಾದ ಕಾರ್ತಿಕ್ ದೀಕ್ಷಿತ್ರವರು ನೆರವೇರಿಸಿಕೊಟ್ಟರು. ಬೆಳಿಗ್ಗೆ 10 ಗಂಟೆಗೆ ಪ್ರಾರಂಭಗೊಂಡ ರಾಮಕೋಟ ಭಜನೆ 24 ಗಂಟೆಯೂ ಮುಂದುವರಿಯಿತು. ಇದೇ ಸಂದರ್ಭದಲ್ಲಿ ಸಾವಿರಾರು ಭಕ್ತಾದಿಗಳು ದೇವಸ್ಥಾನಕ್ಕೆ ಆಗಮಿಸಿ ಸ್ವಾಮಿಯ ದರ್ಶನ ಪಡೆದು ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಭಗವಂತನ ಕೃಪೆಗೆ ಪಾತ್ರರಾಗಿ ಪ್ರಸಾದವನ್ನು ಸ್ವೀಕರಿಸಿದರು. ವರದಿ ಪರ್ವೀಜ್ ಅಹಮದ್. ಶ್ರೀರಾಮನವಮಿ ಪ್ರಯುಕ್ತ ಕೋಲಾರ ನಗರದ ಅದ್ವೈತ ಬಸವನತ್ತ ಗ್ರಾಮದ ಶ್ರೀ ಬೇವಿನ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀರಾಮನವಮಿ ಪ್ರಯುಕ್ತ ಸ್ವಾಮಿಗೆ ವಿಶೇಷವಾಗಿ ಪಂಚಾಮೃತಾಭಿಷೇಕ, ಸ್ವಾಮಿಗೆ ಶತರುದ್ರಾಭಿಷೇಕ ಮತ್ತು ಸಹಸ್ರ ಅರ್ಚನೆಯಿಂದ ಸ್ವಾಮಿಗೆ ವಿಶೇಷವಾಗಿ ಆರಾಧನೆ ನಡೆದು ಮತ್ತು ಸ್ವಾಮಿಗೆ ಬೆಳಗ್ಗೆ 9 ಗಂಟೆಗೆ ಸ್ವಾಮಿಗೆ ಸರಿಯಾಗಿ ವಿಶೇಷವಾಗಿ ಮಹಾಮಂಗಳಾರತಿ, ಪಂಚಾರತಿ, ಮಹಾಮಂಗಳಾರತಿ ಮತ್ತು 9 ಗಂಟೆಯಿಂದ ಸ್ವಾಮಿಗೆ ನಾಳೆ ಶನಿವಾರ 9 ಗಂಟೆವರೆಗೂ ರಾಮಕೋಟಿ ಅಂದರೆ ರಾಮನನ್ನು ಒಂದು ಸ್ವಾಮಿಯನ್ನು ಸ್ಮರಣೆ ಮಾಡುತ್ತಾ ರಾಮಕೋಟಿಯಾಗಿ ರಾಮ ಭಜನೆಯಿಂದ ಇಲ್ಲಿ ಸ್ವಾಮಿಗೆ ವಿಶೇಷವಾಗಿ ರಾಮಕೋಟಿ ಕಾರ್ಯಕ್ರಮ ನಡೀತಾ ಇದೆ. ಮತ್ತು ಸ್ವಾಮಿಗೆ ವಿಶೇಷವಾಗಿ ಸಂಜೆಗೆ ವಿಶೇಷವಾಗಿ ಮಹಾಮಂಗಳಾರತಿ ಸೇವೆ ಇರುತ್ತೆ. ಆಮೇಲೆ ಸ್ವಾಮಿಗೆ ಉದ್ದಿನ ಹಾರದಲ್ಲಿ ಸ್ವಾಮಿಗೆ 108 ಉದ್ದಿನ ವಡೆಯಿಂದ ಸ್ವಾಮಿಗೆ ವಿಶೇಷವಾಗಿ ಅಲಂಕಾರವಿದೆ. ಮತ್ತು ವಿಳೆದೆಲೆಯಿಂದ ಸ್ವಾಮಿಗೆ ವಿಶೇಷವಾಗಿ ಸ್ವಾಮಿಗೆ ವಿಶೇಷವಾಗಿ ಹೆಸರುಬೇಳೆ, ಪಾನಕ, ಮಜ್ಜಿಗೆಯಿಂದ ಸ್ವಾಮಿಗೆ ವಿಶೇಷವಾಗಿ ಮಹಾ ನೈವೇದ್ಯ ಮಾಡಿ ಭಕ್ತರಿಗೆ ಸುಮಾರು 2000 ಜನ ಭಕ್ತರಿಗೆ ಇಲ್ಲಿ ಪಾನಕ ಮತ್ತು ಹೆಸರುಬೇಳೆ ಸೇವೆ ನಡೀತಾ ಇದೆ. ಆಮೇಲೆ ಬೇವಿನ ಅಭಯ ಆಂಜನೇಯ ಸ್ವಾಮಿ ಯಾವ ರೀತಿ ಅನುಗ್ರಹ ಆಯಿತು ಮತ್ತು ಪ್ರತಿಷ್ಠಾಪನೆ ಆಗೋಕ್ಕೆ ಮೂಲ ಕಾರಣ ಏನು? ಇಲ್ಲಿ ಬೇವಿನ ಅಭಯ ಆಂಜನೇಯ ಸ್ವಾಮಿ ಅಂತ ಮುಂಚೆಗೆ ಇಲ್ಲಿ ನ್ಯಾಷನಲ್ ಹೈವೇ ರೋಡ್ನಲ್ಲಿ ಇತ್ತು ಸ್ವಾಮಿ. ಮತ್ತು
ಸ್ವಾಮಿ ವಿಶೇಷವಾಗಿ ಇಲ್ಲಿ ನಾನು ಬೆಂಗಳೂರಿಗೆ ಹೋಗಬೇಕಾಗಿತ್ತು. ಆವಾಗ ಸ್ವಾಮಿಗೆ ಇಲ್ಲಿ ವಿಶೇಷವಾಗಿ ನೋಡಿದೆ, ಈ ಸ್ವಾಮಿ ಒಂದು ಪವಾಡ ಇತ್ತು. ಅದರಿಂದ ಈ ಬೇವಿನ ಅಭಯ ಆಂಜನೇಯ ಸ್ವಾಮಿ ಅಂತಂದರೆ ಆ ಬೇವಿನ ವೃಕ್ಷ ಸ್ವಾಮಿಯ ಬೆನ್ನಿಂದೆ ಸ್ವಾಮಿ ಇದೆ. ಈ ಸ್ವಾಮಿಯನ್ನು ಆರಾಧನೆ ಮಾಡೋದ್ರಿಂದ ಗಾಳಿ ಭಯ ಅಂದರೆ ಯಾವುದೇ ಒಂದು ಸಮಸ್ಯೆ ಇದ್ದರೆ ಗಾಳಿ ಭಯ ಕೂಡ ಈ ಸ್ವಾಮಿ ಹತ್ರ ಬರಲ್ಲ. ಮತ್ತು ಈ ಸ್ವಾಮಿ ಪ್ರತಿಷ್ಠಾಪನೆ ಆಗಿ 1 ವರ್ಷ ಆಗಿದೆ, ನೂತನ ವಿಗ್ರಹ. ಆ ಸ್ವಾಮಿ ಬಂದು ಹಿಂದ್ಗಡೆ ಇದ್ದಾರಲ್ವ, ಆ ಸ್ವಾಮಿ ಬಂದು 66 ವರ್ಷ ಆಗಿದೆ ಸ್ವಾಮಿ. ವಿಶೇಷವಾಗಿ ಇಲ್ಲಿ ಏನಕ್ಕೋಸ್ಕರ ಅಂತಂದರೆ ಮಕ್ಕಳಿಗೆ ಏನಾರ ಭಯ ಪಟ್ಟರೆ ಇಲ್ಲಿ ತಾಯಿ ತಗೊಳ್ತೀವಿ. ಮತ್ತು ವಿಶೇಷವಾಗಿ ಯಾವುದೇ ಒಂದು ರೀತಿ ಸ್ವಾಮಿಗೆ ಬೆಲ್ಲ ಹಚ್ಚದಿಂದ ದೀಪ ಮಾಡಿದರೆ ಅವರ ಇಷ್ಟಕಾಮ್ಯಾರ್ಥ ಇದ್ದು ಸ್ವಾಮಿ ನೆರವೇರಿಸ್ಕೊಡ್ತಾರೆ. ಆಮೇಲೆ ಇದಕ್ಕೆ ಆರೋಗ್ಯಕ್ಕೆ ಅಂಥವು ಏನಾದ್ರು ಸಮಸ್ಯೆಗಳಿದ್ರೆ ಪರಿಹಾರ ಆಗ್ತದೆ. ಹೌದು, ಇಲ್ಲಿ ಆರೋಗ್ಯಕ್ಕೆ ಸ್ವಾಮಿ ಹತ್ರ ತಾಯಿ ತ ಕಳಿಸ್ತೀರಿ. 12 ದಿನ, 24 ದಿನ, 48 ದಿನ ಇಲ್ಲಿ ತಾಯಿ ತ ಕಟ್ಕೊಂಡ್ರೆ ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಆಗಿರ್ಬೋದು, ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಈ ಸ್ವಾಮಿ ಪರಿಹಾರ ಮಾಡಿಕೊಡ್ತಾರೆ. ತಾವು ಇಲ್ಲಿ ದೇವಸ್ಥಾನದ ಅರ್ಚಕ. ಅವರು ಇಲ್ಲಿ ಪ್ರಧಾನ ಅರ್ಚಕರು, ನಾನು ಕಾರ್ತಿಕ್ ದೀಕ್ಷಿತರು ಅಂತ ಈ ಸ್ವಾಮಿ ಸೇವೆ ಮಾಡ್ತಾ ಇದ್ದೀನಿ. ಬಸವರತ್ನ ಗ್ರಾಮದಿಂದ ಎಲ್ಲ ಈ ಸ್ವಾಮಿಗೆ ಸುರಕ್ಷವಾಗಿ ಇಟ್ಟು ಶ್ರೀರಾಮನವಮಿ ಆಚರಣೆ ಮಾಡ್ತಾ ಇದ್ದೀನಿ.